ಸತ್ತ ಮಹಿಳೆಯ ಹಣೆಗೆ ಕುಂಕುಮ ಇಟ್ಟು ಅದರ ಫೋಟೋ ತೆಗೆಸಿ ಕೆ ಶಿವರಾಮ್ ತನ್ನ ತಂಡದೊಂದಿಗೆ ತೆರಳಿದ್ದು ಚಿತ್ರದುರ್ಗಕ್ಕೆ. ಒಂದು ಸ್ವಲ್ಪ ದಿನಗಳ ನಂತರ ನಾನೇ ಒಂದು ವಿಶೇಷ ತಂಡವನ್ನು ಕರ್ಕೊಂಡು ಚಿತ್ರದುರ್ಗಕ್ಕೆ ಹೋದೆ. ಮೊದಲಿಗೆ ನಾನು ಮಾಡಿದ ಕೆಲಸ ಆ ಪ್ರೌಢಶಾಲೆಗೆ ಭೇಟಿ ಕೊಟ್ಟು ಈ ಮಹಿಳೆಯ ಫೋಟೋವನ್ನು ನಾನು ಏನು ತಗೊಂಡಿದ್ದೆ ಅದನ್ನು ಒಂದು 10-12 ಕಾಪಿ ಮಾಡಿ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ನಾನು ಭೇಟಿ ಮಾಡಿದೆ. ಈ ರೀತಿ ಒಂದು ಕೊಲೆ ಆಗಿದೆ, ಆ ಕೊಲೆಯ ಸ್ಥಳದಲ್ಲಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಕರಪತ್ರ ಸಿಕ್ಕಿದೆ. ಆ ಕರಪತ್ರ ಯಾವುದೋ ಶಾಲೆಯ ಮಗು ನನ್ನ ತಾಯಿ ಆಗಿರ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ದೀನಿ, ನೀವು ನನಗೆ ಸಹಕರಿಸಬೇಕು ಅಂದಾಗ ಅವ್ರಿಗೆ ತುಂಬ ಹೆಮ್ಮೆ ಅನ್ನಿಸ್ತು. ಸತ್ತ ಮಹಿಳೆಗೆ ನ್ಯಾಯ ದೊರಕಿಸಿಕೊಡುವ ಶಿವರಾಮ್ ಅವರ ಕಾಳಜಿಗೆ ಹೆಡ್ ಮಾಸ್ಟರ್ ಸಂಪೂರ್ಣವಾಗಿ ಬೆಂಬಲಿಸಿದ್ರು. ಪೊಲೀಸ್ನವರು ಶಾಲಾ ಕಾಲೇಜು ಮೆಟ್ಲತ್ತಿದ್ರೆ ಅಪಶಕುನ ಅಂತ ತಿಳ್ಕೊಂಡಿರೋ ಅತಿ ಬುದ್ಧಿವಂತಿಕೆ ಪ್ರಾಣಿಗಳಿಗೆ ಈ ಹೆಡ್ ಮಾಸ್ಟರ್ ಮಾದರಿಯಾಗಬೇಕು. ಉಪಾಧ್ಯಾಯರುಗಳ ಒಂದು ಸಭೆಯನ್ನೇ ಕರೆದು ಆ ಉಪಾಧ್ಯಾಯರುಗಳ ಸಮ್ಮುಖದಲ್ಲಿ ಈ ಫೋಟೋವನ್ನು ತೋರಿಸಿ, ಅವ್ರು ಯಾರೂ ನಾವು ಪರಿಚಯ ಇಲ್ಲ ಅಂದ ನಂತರ ಅವರವರ ತರಗತಿಯಲ್ಲಿ ಇದನ್ನು ಎಲ್ಲ ಮಕ್ಕಳಿಗೆ ತೋರಿಸಿ ಈ ಮಹಿಳೆಯನ್ನು ಯಾರಾದರೂ ಗುರುತಿಡಿತಾರೆ ಅನ್ನೋ ಒಂದು ಪ್ರಯತ್ನ ಅವರು ಮಾಡಿದ್ರು. ಭಾಳ ಒಳ್ಳೆಯ ಪ್ರಯತ್ನ. ಆ ನಂತರ ನಾನೇನು ಮಾಡಿದೆ, ಚಿತ್ರದುರ್ಗದ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಡೋಕ್ಕೆ ಶುರು ಮಾಡಿದೆ. ಯಾಕೆ ಅಂದರೆ ದೇವಸ್ಥಾನಗಳಿಗೆ ನಾನು ಭೇಟಿ ಕೊಡುವಂಥ ಮನಸ್ಸು ಯಾಕೆ ಮಾಡಿದೆ ಅಂದರೆ ಕುಂಕುಮ ವಿಭಿನ್ನ ಬಣ್ಣದಾಗಿತ್ತು. ಶಿವರಾಮ್ ರವರ ಈ ವಿಚಿತ್ರ ಸಾಕ್ಷಿಯಿಂದ ಅವರ ತಂಡದವರು ಕಂಗಾಲಾಗಿ ಹೋದರು. ಒಂದು ಕ್ಷಣಕ್ಕೆ ಅವರಿಗೆ ಸಮುದ್ರಕ್ಕೆ ಹೋಗಿ ಕಾವೇರಿ ನೀರು ಹುಡುಕ್ತಿದ್ದೀವೇನೋ ಅಂತ ಅನ್ನಿಸ್ಬಿಡ್ತು. ಊಟದ ಜೊತೆ ಉಪ್ಪಿನಕಾಯಿ ಇರಬೇಕೇ ವಿನಃ ಉಪ್ಪಿನಕಾಯಿನೇ ಊಟ ಆಗಬಾರ್ದು. ಹಾಗೆ ತಪ್ಪು ಮಾಡಿದವನು ಆ ತಪ್ಪು ಅನ್ನೋ ಕಾಯನ್ನ ಕೆರ್ಕೊಂತಿದ್ರೆ ಕಾಕಿ ಮನೆಯಲ್ಲಿ ಗೆಲುವು ಕೇಕೆ ಹಾಕಿ ನಗ್ತಿರುತ್ತೆ. ಆ ಗೆಲುವು ನರ್ಸಿ ಹೊರಟಿತ್ತು ಆ ತಂಡ. ಆ ಪ್ರಯತ್ನದಲ್ಲಿ ನಮಗೊಂದು ಅಲ್ಲೊಂದು ಯಶಸ್ಸು ಸಿಕ್ತು. ಆ ಯಶಸ್ಸು ಏನಂದರೆ, ಆ ಚಿತ್ರದುರ್ಗದ ಹೊರವಲಯದಲ್ಲಿ ಒಂದು ಬಡಿಗೇರಮ್ಮ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಕುಂಕುಮ ಈ ಕುಂಕುಮ ಒಂದೇ ಬಣ್ಣದ್ದಾಗಿತ್ತು. ಅರ್ಚಕರನ್ನು ನಾವು ಕೇಳಿದ್ವಿ. ಅರ್ಚಕರನ್ನು ಕೇಳಿದಾಗ ಈ ಕುಂಕುಮ ನಿಮ್ಮ ದೇವಸ್ಥಾನದ ಖಂಡಿತ ಇದು ನಮ್ಮ ದೇವಸ್ಥಾನ ಇದೆ. ಈ ಕುಂಕುಮ ನಾವು ಇಲ್ಲಿಂದ ಕಾಶ್ಮೀರ ಎಲ್ಲಿಂದನೂ ಒಂದು ತರಿಸ್ತಾ ಇದ್ದೇವೆ. ಇದು ಎಲ್ಲೂ ಈ ಕುಂಕುಮ ಇಲ್ಲ, ನಮ್ಮದೇ ಇದು ಕುಂಕುಮ ಅದು. ನಮಗೊಂದು ನಿಶ್ಚಿತ ಆಯಿತು, ಏನು ಅಂದರೆ ಈ ಮಹಿಳೆ ಆ ಭಾಗದ ಒಂದು ಮಹಿಳೆ ಆಗಿರ್ಬೋದು, ಅಥವಾ ಈ ದೇವಸ್ಥಾನಕ್ಕೆ ಸಾಧಾರಣವಾಗಿ ಬರುವಂಥ ಒಂದು ಮಹಿಳೆ ಆಗಿರ್ಬೋದು. ಆಮೇಲೆ ಆ ದೇವಸ್ಥಾನವೂ ಅಷ್ಟೇ ಹೊರವಲಯದಲ್ಲಿದ್ದರಿಂದ ಮಧ್ಯಮ ವರ್ಗ, ಕೆಳವರ್ಗದ ಜನಗಳು ಮಾತ್ರ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದು ನಮ್ಮ ಗಮನಕ್ಕೆ ಬಂತು. ಇದು ದೇವಸ್ಥಾನ, ಇಲ್ಲಿ ಸಾವಿರಾರು ಜನ ಬರ್ತಾರೆ, ನಾವು ಅವ್ರನ್ನ ಹೇಗೆ ಕಂಡುಹಿಡಿದು ಅಂತ ಹೇಳ್ಬಿಟ್ಟು ಅರ್ಚಕ. ಆದರೆ ಆ ಕುಂಕುಮ ಆ ದೇವಸ್ಥಾನದಾಗಿತ್ತು. ಅಲ್ಲಿಗೆ ಆರೋಪಿಯ ಪತ್ತೆ ಸ್ವಲ್ಪ ಕಷ್ಟನೇ ಆಯಿತು. ಇದ್ರ ಬಗ್ಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಅವ್ರಿಗೆ ಫೋಟೋ ನೋಡಿದ ತಕ್ಷಣ ಒಂದು ಅಳಕ್ಕೆ ಶುರು ಮಾಡಿಬಿಟ್ರು. ಸರ್ ಇದು ನಮ್ಮ ಅಕ್ಕ ಸರ್, ಎಲ್ಲಿದ್ದಾರೆ ಇವರು, ಎಲ್ಲಿದ್ದಾರೆ ಸರ್ ಅಂತಂದರು.